ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮರೆಗುದ್ದಿ ಗ್ರಾಮದಲ್ಲಿ ಶ್ರೀ ಅಡವಿ ಸಿದ್ದೇಶ್ವರ ಮಠದ ಜಾತ್ರಾ ಮಹೋತ್ಸವದ ಅಂಗವಾಗಿ ಕೃಷಿ ಇಲಾಖೆ, ಕೃಷಿ ತಂತ್ರಜ್ಞರ ಸಂಸ್ಥೆ ಬಾಗಲಕೋಟೆ, ಚಾರ್ಟ್ ಹಾಗೂ ಆತ್ಮ ಯೋಜನೆ ಜಮಖಂಡಿ ಹಾಗೂ ಅಡವಿ ಸಿದ್ದೇಶ್ವರ ಜಾತ್ರಾ ಕಮಿಟಿ ಮರೆಗುದ್ದ ಇವರ ಸಂಯುಕ್ತಾಶ್ರಯದಲ್ಲಿ ಕಾರ್ಯಕ್ರಮವನ್ನ ಸಸಿಗೆ ನೀರು ಹಾಕುವುದರೊಂದಿಗೆ ಚಾಲನೆ ನೀಡಲಾಯಿತು. ವಿಶೇಷವಾಗಿ 8 ಜನ ಸಾವಯವ ಕೃಷಿಕರಿಗೆ ಪ್ರಶಸ್ತಿ ನೀಡಿ ಪೂಜ್ಯರು ಗೌರವಿಸಿದರು. 2025-26ನೇ ಸಾಲಿನ ಆತ್ಮ ಯೋಜನೆಯಡಿ ರಾಷ್ಟ್ರೀಯ ರೈತ ದಿನಾಚರಣೆಯ ಅಂಗವಾಗಿ ಸಾವಯವ ಕೃಷಿ ಪದ್ಧತಿ ಕುರಿತು 24ನೇ ಕೃಷಿ ವಿಚಾರ ಸಂಕಿರಣವನ್ನ ಶ್ರೀ ಅಡವಿ ಸಿದ್ದೇಶ್ವರ ಮಠದ ಆವರಣ ಮರೆಗುದ್ದಿಯಲ್ಲಿ ಹಮ್ಮಿಕೊಂಡಿದ್ರು. ಈ ಸಂದರ್ಭದಲ್ಲಿ ಶ್ರೀ ಗುರಪ್ಪ ಮಹಾಸ್ವಾಮಿಗಳು, ಅಡವಿ ಸಿದ್ದೇಶ್ವರ ಮಠ ಮರೆಗುದ್ದಿ, ಹನುಮಂತ ಗುಡಿ ಗ್ರಾಮ ಅಧ್ಯಕ್ಷರು, ಉಪನ್ಯಾಸಕರು ರವೀಂದ್ರ ಬೆಳ್ಳಿ, ಪ್ರಾದೇಶಿಕ ಕೃಷಿ ಸಂಶೋಧಕ ಕೇಂದ್ರ ವಿಜಯಪುರ ಮಲ್ಲಪ್ಪ ಕಟ್ಟಿ, ಸಂಸ್ಥಾಪಕರು ರೋಹಿಣಿ, ಸಮೂಹ ಸಂಸ್ಥೆ ಮಹಾಲಿಂಗಪುರ, ಎಸ್ಟಿ ಪಾಟೀಲ, ಆತ್ಮ ಯೋಜನೆ ವ್ಯವಸ್ಥಾಪಕರು ಉಪಸ್ಥಿತರಿದ್ದರು. ವರದಿ ಮುತ್ತು ಮಹಿಸ್ವಾಡ್ಗಿ, ಬಾಗಲಕೋಟೆ. ಜಾತ್ರೆ ಅಂದ್ರೆ ನಾವು ಬರೇ ಜಾತ್ರೆಗಳು ಅದು ಇದು ತಗೊಂಡು ದೇವರಿಗೆ ನಮಸ್ಕಾರ ಮಾಡಿ ಹೋಗೋದು ಅಂತ ನಾವು ತಿಳ್ಕೊಂಡಿದ್ವಿ. ಬಟ್ ಜಾತ್ರೆಯಲ್ಲಿಯೂ ಕೂಡ ಈ ರೀತಿ ಒಂದು ತರಬೇತಿಗಳನ್ನ, ಅದು ಕೃಷಿಗೆ ಸಂಬಂಧಪಟ್ಟಂತ ತರಬೇತಿಗಳನ್ನ ಆಯೋಜನೆ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಗುರುಗಳೇ, ನಿಮಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಈ ರೀತಿ ನಾನು ಎಲ್ಲೂ ನೋಡಿಲ್ಲ. ಇದು ಬದಲಾವಣೆ ಮೋಸ್ಟ್ಲಿ ಇದು ಬೇಕಾಗಿತ್ತು ಎಲ್ಲರಿಗೂ ಕೂಡ. ಜಾತ್ರೆಯಲ್ಲಿ ಎಲ್ಲರೂ ಸೇರ್ತಾರೆ, ಎಲ್ಲರೂ ಕೂಡಿ ಮಾಡುವಂತ ಹಬ್ಬದಲ್ಲಿ ರೈತರಿಗೆ ಏನು ಕೊಡುಗೆ ಕೊಡಬೇಕು ಅಂತ ಒಂದು ಚಿಂತನೆ ಏನಿದೆಯಲ್ಲ, ಅದು ಬಹಳ ಪ್ರಾಮುಖ್ಯತೆಯಾಗಿ ಪಡೆದಿದೆ. ಈಗಾಗಲೇ ನಿಮಗೆಲ್ಲರೂ ಉಪನ್ಯಾಸನ ನೀಡಿದ್ದಾರೆ. ನಾನೇನು ಜಾಸ್ತಿ ಹೇಳೋದಿಲ್ಲ ಸಾವಯವ, ಯಾಕಂದ್ರೆ ನಾನೇ ಕಲಿತಾ ಇದ್ದೀನಿ ಇಲ್ಲಿ ಬಂದ್ಮೇಲೆ ಸಾವಯವ ಬಗ್ಗೆ, ಕಬ್ಬು ಬೆಳೆಯೋದ್ರ ಬಗ್ಗೆ. ಯಾಕಂದ್ರೆ ನಾನು ಹೈದರಾಬಾದ್ ಕರ್ನಾಟಕದಲ್ಲಿ ಜಾಸ್ತಿ ವರ್ಕ್ ಮಾಡಿದ್ದೀನಿ. ಈ ಕಡೆ ಬಂದಾಗಿಂದ ನಾನು ನೋಡ್ತಾನೆ ಇದ್ದೀನಿ. ನಾನೇ ರೈತರಿಂದ ತುಂಬಾ ಕಲಿತಿದ್ದೀನಿ. ನಾನು ಏನು ಕಲಿಸ್ತಿದ್ದೀನಿ, ನಾನು ಯೋಚನೆ ಮಾಡ್ತಾ ಇದ್ದೀನಿ. ಈಗ ನಾನು ಏನು ಕಲಿಸ್ಬೇಕು, ನಾನು ಏನು ಮಾಡಬೇಕು ಅಂತೇಳಿ ಕೊಡುವ ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕಗಳಿಗೆ ಒಗ್ಗಿ ಅವುಗಳನ್ನ ಹೆಚ್ಚಿನ ಇಳುವರಿಯನ್ನ ಕೊಡ್ತಕ್ಕಂಥ ತಳಿಗಳನ್ನ ಅವರು ಕಂಡುಹಿಡಿದ್ರು. ಸೊ ಆ ಒಂದು ತಳಿಗಳನ್ನ ಬಳಕೆ ಮಾಡ್ತಾ 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 ರೈತರು ಹೆಚ್ಚಿನ ಒಂದು ಜಮೀನಿಗೆ ಕೆಲವೊಂದಿಷ್ಟು ಹೆಚ್ಚಿನ ಇಳುವರಿ ತೆಗಿಬೇಕು ಅನ್ನುವಂಥ ಸ್ಪರ್ಧಾ ಮನೋಭಾವನೆ ಬಂತು. ಯಾಕಂದ್ರೆ ಜಮಖಂಡಿ, ಬೀಳಿಗೆ ಅಥವಾ ಈ ಭಾಗದಲ್ಲಿನೂ ಕೂಡ ಬಹಳಷ್ಟು ಜನ ಕಬ್ಬನ್ನು ಬೆಳೆದ್ರು. ಅವಾಗ ಕಬ್ಬು ಬೆಳೆದ್ರು, ಸುಸ್ಥಿರವಾದಂಥ ಒಂದು ಜಮೀನಿತ್ತು, ಸುಸ್ಥಿರವಾದಂಥ ಪದ್ಧತಿಗಳನ್ನ ಅಳವಡಿಸ್ಕೊಂಡ್ರು. ಆದರೂ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸ್ಕೊಂಡ್ರು. ಆದರೆ ಕಾಲಕ್ರಮೇಣ ಏನಾಯ್ತು ಅಂತಂದ್ರೆ ಹೆಚ್ಚಿನ ಇಳುವರಿ ತೆಗೆಯುವಂತ ಒಂದು ಆಸೆಯಿಂದ ನಾವು ವಿಜ್ಞಾನಿಗಳು ಶಿಫಾರಸು ಮಾಡಿದ ಪ್ರಮಾಣಕ್ಕಿಂತ ಹೆಚ್ಚಿಗೆ ಬಳಕೆ ಮಾಡಿದ್ರಿಂದಾಗಿ ಇವತ್ತು ಅದು ಭೂಮಿ ತನ್ನ ಫಲವತ್ತತೆಯನ್ನು ಕಳ್ಕೊಳ್ತಾ ಮತ್ತೆ ನಾವು ಮರಳಿ ಆ ಹಿಂದೆ ಇರ್ತಕ್ಕಂಥ ಪದ್ಧತಿಯನ್ನು ಅಳವಡಿಸಿಕೊಂಡು ಎರಡೂ ಬ್ಯಾಲೆನ್ಸ್ ಮಾಡಿ ನಾವು ಇಳುವರಿಯನ್ನ ಹೆಚ್ಚಿಗೆ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡುವ ನಿಟ್ಟಿನಲ್ಲಿ ಈ ರೀತಿಯಾದಂಥ ವಿಚಾರ ಸಂಕಿರಣಗಳು ಬಹಳಷ್ಟು ಮಹತ್ವವನ್ನು ಪಡೆದಿದ್ದಾವೆ. ಪೂಜ್ಯರು ಕೃಷಿಯಲ್ಲಿ ಅವರ ಆಸಕ್ತಿ ನೋಡಿದರೆ ಮತ್ತೆ ಮಾಡುವಂತ ಕೆಲಸ, ಸೊ ಅವರು ಒಂದು ಪರಿಶ್ರಮ ನೋಡಿದ್ರೆ ಅವರು ನಿಜವಾಗಿಯೂ ನಿಮ್ಮೆಲ್ಲರಿಗೂ ಒಂದು ಪ್ರೇರಣೆ ಅಂತ ನಾನು ಭಾವಿಸಿದ್ದೀನಿ. ಇಂಥ ಒಂದು ಆಶ್ರಮದಲ್ಲಿ, ಇಂಥ ಒಂದು ಏನು ಗುಡ್ಡಗಾಡು ಪ್ರದೇಶದಲ್ಲಿ ಸುಮಾರು ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಕೃಷಿಗೆ ಒತ್ತು ಕೊಟ್ಟು ಕೃಷಿಯನ್ನೇ ಬದುಕೊಂಡು ಬಂದಂತ ನೀವೆಲ್ಲರೂ ನಮಗೆ ಕೃಷಿಯ ಜೀವನ, ಕೃಷಿಯಿಂದ ನಮಗೆ ಎಲ್ಲ ಮುಂದಿನ ಒಂದು ವ್ಯವಸ್ಥೆಯಲ್ಲಿ ನಾವೆಲ್ಲ ಇರುವುದರಿಂದ ಅಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟು ಅಷ್ಟು ಕೃಷಿಗೆ ಒತ್ತು ಕೊಟ್ಟು ಕೆಲಸ ಮಾಡಿದ್ದು ನಿಜವಾಗ್ಲೂ ನಮ್ಮಂತ ಎಲ್ಲ ಯುವಕರಿಗಾಗ್ಲಿ ಮತ್ತೆ ಯುವ ಪೀಳಿಗೆಗೆ ಒಂದು ಪ್ರೇರಣಾದಾಯಕ ಮತ್ತು ಅಂತ ಒಂದು ಒಳ್ಳೆಯ ಕೆಲಸಕ್ಕೆ ನಿಜವಾಗ್ಲೂ ನಾವು ಪ್ರಶಂಸನೀಯ ಅಂತ ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಮೂಲಕ ಮಹಾಪೂಜರಿಗೆ ತಿಳಿಯಪಡಿಸ್ತಾ ಇದ್ದೀನಿ.